ಏಳನೇ ವಾರ್ಡಿನಲ್ಲಿ ಅತಿಕ್ರಮಿಸಿರುವ ಎಲ್ಲಾ ಜಾಗವನ್ನು ತೆರವುಗೊಳಿಸುವಂತೆ ಏಳನೇ ವಾರ್ಡಿನ ಸಾರ್ವಜನಿಕರಿಂದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ. ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಏಳನೇ ವಾರ್ಡಿನಲ್ಲಿ ಅತಿಕ್ರಮಿಸಿರುವ ಎಲ್ಲಾ ಜಾಗವನ್ನು ತೆರವುಗೊಳಿಸಬೇಕು. ಕೇವಲ ಒಬ್ಬರು ಅತಿಕ್ರಮಿಸಿರುವ ಜಾಗವನ್ನು ತೆರವುಗೊಳಿಸಿ ಎಂದು ಪುರಸಭೆಗೆ ಮನವಿ ಸಲ್ಲಿಸಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಕೇವಲ ಒಬ್ಬ ವ್ಯಕ್ತಿ ಅತಿಕ್ರಮಿಸಿದ ಜಾಗ ತೆರವುಗೊಳಿಸುವುದಾದರೆ ವಾರ್ಡಿನಲ್ಲಿ ಬಹಳ ಜನರು ಜಾಗವನ್ನು ಅತಿಕ್ರಮಿಸಿದ್ದಾರೆ. ಅವುಗಳೆಲ್ಲವನ್ನ ತೆರವುಗೊಳಿಸಬೇಕು ಎಂದು ಏಳಿನ ವಾರ್ಡಿನ ಸಾರ್ವಜನಿಕರು ಪುರಸಭೆಯ ಮುಖ್ಯಾಧಿಕಾರಿಗಳ ಪರವಾಗಿ ಪುರಸಭೆಯ ವ್ಯವಸ್ಥಾಪಕಿ ಮಂಜುಳಾ ಹೂಗಾರ್ ಅವರಿಗೆ ಏಳನೇ ವಾರ್ಡಿನ ಸಾರ್ವಜನಿಕರು ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಸಮಯದಲ್ಲಿ ಮಾತನಾಡಿದ ಏಳನೇ ವಾರ್ಡಿನ ನಿವಾಸಿ ಮಲ್ಲಿಕಾರ್ಜುನ ನೀರಲುಟಿ ಅವರು, ವಾರ್ಡಿನಲ್ಲಿ ಹಲವಾರು ಜನರು ಅತಿಕ್ರಮಣ ಮಾಡಿದ್ದಾರೆ. ಅತಿಕ್ರಮಣ ತೆರವುಗೊಳಿಸಿದರೆ ಎಲ್ಲವನ್ನ ತೆರವುಗೊಳಿಸಿ. ಕೇವಲ ಒಬ್ಬರು ಅತಿಕ್ರಮಿಸಿದ್ದಾರೆ, ಅವರ ಜಾಗವನ್ನ ತೆರವುಗೊಳಿಸುವುದು, ಅವರಿಗೆ ತೊಂದರೆ ಕೊಡುವುದು ಸರಿಯಾದ ಬೆಳವಣಿಗೆ ಅಲ್ಲ. ಮಾಡಿದರೆ ಅತಿಕ್ರಮಿಸಿರುವ ಎಲ್ಲವನ್ನ ತೆರವುಗೊಳಿಸಿ. ಕೇವಲ ಒಬ್ಬರು ಅತಿಕ್ರಮಣ ಮಾಡಿರುವ ಜಾಗವನ್ನ ತೆರವುಗೊಳಿಸಿ ಅವರಿಗೆ ತೊಂದರೆ ಕೊಟ್ಟರೆ ವಾರ್ಡಿನ ಎಲ್ಲ ಸಾರ್ವಜನಿಕರು ಸೇರಿ ಪುರಸಭೆಯ ಮುಂದೆ ಪ್ರತಿಭಟನೆ ಕೈಗೊಳ್ಳುತ್ತೇವೆ ಎಂದರು. ಈ ಸಮಯದಲ್ಲಿ ಏಳಿನ ವಾರ್ಡಿನ ಹಿರಿಯ ಮುಖಂಡರಾದ ಅಶೋಕ ನೀರಾಗೋಟಿ, ನಾಗಪ್ಪ ಉಮ್ಮುಚ್ಗಿ, ಸಿದ್ದಪ್ಪ ನೀರಲ್ಗಿ, ವೀರೇಶ್ ಮಡಿವಾಳರ್, ಮಾಂತೇಶ್ ಉಮ್ಮುಚ್ಗಿ, ಬಸವರಾಜ ಮಡಿವಾಳರ್, ಪ್ರಕಾಶ ಮೆಣಸಿನಕಾಯಿ, ಲಲಿತಾ ದುರ್ಗದ್, ಲಲಿತಾ ನೀರಾಲೋಟಿ, ಸಾವಕ್ಕ ಮೆಣಸಿನಕಾಯಿ, ಪಾರವ್ವ ಉಮ್ಮುಚ್ಗಿ, ರುದ್ರವ್ವ ಉಮ್ಮುಚ್ಗಿ ಸೇರಿದಂತೆ ಇನ್ನೂ ಅನೇಕ ಏಳನೇ ವಾರ್ಡಿನ ಹಿರಿಯ ಮುಖಂಡರು, ಯುವಕರು, ಮಹಿಳೆಯರು ಇದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪತ್, ಪ್ರಜಾಪವ ಟಿವಿ, ಲಕ್ಷ್ಮೇಶ್ವರ. 7ರಲ್ಲಿರುವ ಸಮಸ್ಯೆ ಈಗ ಸಾರ್ವಜನಿಕ ಜಾಗ ಬಹಳ ಅತಿಕ್ರಮಣ, ಒತ್ತುವರಿ, ಶೌಚಾಲಯ ಎಲ್ಲ ಕಟ್ಟಿದ್ದಾರೆ. ತೆರವು ಮಾಡು ಅಂತೇಳಿ ಉದ್ದೇಶಪೂರ್ವಕವಾಗಿ ವ್ಯಕ್ತಿಯನ್ನ ನೇರ ಹೊಣೆಗಾರ ಮಾಡ್ತಾರೆ. ಹಾಗಾಗಿ ಈ ವಾರ್ಡ್ ನಂಬರ್ 7ರಲ್ಲಿ ಅತಿಕ್ರಮಣ ಆಗಿರುವಂಥ ಎಲ್ಲವನ್ನು ಸ್ವಚ್ಛಗೊಳಿಸಬೇಕಾಗಿ ತಮ್ಮ